ಹಲೋ ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಮಲೇಷ್ಯಾಗೆ ಲ್ಯಾಂಡ್ ಆಗಿ ಒಳಗಡೆ ಹೋಗೋಕ್ಕಾಗಿಲ್ಲ. ಯಾಕೆಂದರೆ ನಂದು ಎಮ್.ಟ್ಯಾಕ್ ಏನು ಡಾಕ್ಯುಮೆಂಟ್ ಇತ್ತು ಅದರಲ್ಲಿ ಹಳೆ ಪಾಸ್ಪೋರ್ಟ್ ನಂಬರ್ ಹಾಕ್ಬಿಟ್ಟಿದ್ರು. ಸೊ ನನ್ನ ಫ್ರೆಂಡ್ ತಂಗಿ ಅದೆಲ್ಲ ಸರಿ ಮಾಡಿ ಕೊಟ್ಟರು. ಇವ್ರು ನೋಡಿ ಹೆಂಗೆ ನಿದ್ದೆ ಹೊಡಿತಾ ಇದ್ದಾಳೆ. ಎಸ್, ಇಲ್ಲಿಂದ ಮಲೇಷ್ಯಾ ಸ್ಟಾರ್ಟ್. ನೋಡಿ ಎತ್ತರವಾದ ಬಿಲ್ಡಿಂಗು. ಸೊ ಫಸ್ಟ್ ನಮಗೆ ಇಲ್ಲಿ ಕಾಣಿಸಿದ್ದೆ ಟ್ರಾಫಿಕ್. ಬೆಂಗಳೂರು ಟ್ರಾಫಿಕ್ಕಿಂದ ಎಸ್ಕೇಪ್ ಆಗೋಣ ಅಂತ ಮಲೇಷ್ಯಾಗೆ ಹೋದರೆ ಅಲ್ಲೂ ಟ್ರಾಫಿಕ್ಕು. ಬಟ್ ಏನಂದರೆ ಟ್ರಾಫಿಕಲ್ಲಿ ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ಒಂದು ಹಾರನ್ ಸೌಂಡು ನಿಮಗೆ ಕೇಳಿಸೋದಿಲ್ಲ. ಅದೇ ಇಲ್ಲಿನ ಸ್ಪೆಷಾಲಿಟಿ ಅನ್ನಿಸ್ತು. ಸೊ ಹಾರನ್ ಸೌಂಡ್ ಎಲ್ಲೋ ಅಪರೂಪಕ್ಕೆ ಕೇಳಿಸ್ಬೋದು ನಿಮ್ಗಷ್ಟೇ. ಸೊ ಅದು ಬಿಟ್ಟು ಈಗ ಫಸ್ಟು ಮೈ ಹೋಟೆಲ್ ಅಂತ ಇಲ್ಲಿ ಫ್ರೆಶ್ ಅಪ್ ಆಗೋಕ್ಕೆ ಬಿಡ್ತಾರೆ. ಇಲ್ಲಿ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿಕೊಂಡು ನಾವು ನೆಕ್ಸ್ಟ್ ಬಂದು ನೆಕ್ಸ್ಟ್ ಹೋಟೆಲ್ಗೆ ಡ್ರಾಪ್ ಮಾಡ್ತಾರೆ. ಆ್ಯಕ್ಚುಲ್ ನಾವೇನು 4 ಡೇಸ್ ಇರ್ತೀವಲ್ಲ ಆ ರೂಮ್ಗೆ ಡ್ರಾಪ್ ಮಾಡ್ತಾರೆ. ಟಿಫನ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಒಂಥರ ಡಿಫ್ರೆಂಟ್ ಆಗಿದೆ, ತುಂಬ ಬಿಸಿ ಗಾಳಿ ಇದೆ. ಸೊ ಎಲ್ಲ ಕಡೆ AC ಜಾಸ್ತಿ ಇದೆ ಹೋಟೆಲ್ಸು, ಕಾರಲ್ಲೆಲ್ಲ. ಇಲ್ಲಿ ಆಚೆ ಸ್ವಲ್ಪ ಬಿಸಿ ಗಾಳಿ ಇದೆ, ಹ್ಯುಮಿಡಿಟಿ ಜಾಸ್ತಿ ಇದೆ. ಬನ್ನಿ ಹಾಗೆ ಕಂಟಿನ್ಯೂ ಮಾಡೋಣ ಬ್ಲಾಗ್. ರಜ್ಜಿ ಕಳಿಸಿ, ಅವ್ರ ಅಜ್ಜಿಗೆ ಖುಷಿ ಪಡಿದೆ. ರಜ್ಜಿಗೆ ನನ್ನ ಮಲೇಷ್ಯಾ ಮಾಡ್ಕೊಂಡು ಮಲೇಷ್ಯಾ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಎಸ್, ಇವಾಗ ನಾವು 4 ಡೇಸ್ ಉಳ್ಕೊಳ್ತಾ ಇರೋವಂಥದ್ದು ಪೆಸಿಫಿಕ್ ಎಕ್ಸ್‌ಪ್ರೆಸ್ ಅನ್ನೋ ಹೋಟೆಲ್ಲು. ಸೊ ಇಲ್ಲಿ 4 ಡೇಸ್ಗೆ ರೂಮ್. ಸೊ ಎಸ್, ರೂಮ್ ಟೂರ್ ಬೇಸಿಕ್ ನಾರ್ಮಲ್ ಒಂದು ಕಂಫರ್ಟಬಲ್ ಬೆಡ್, ಚೇರ್, ಟೇಬಲ್, ಮಿರರ್ ಎಲ್ಲ ಚೆನ್ನಾಗಿತ್ತು. ಸೊ ಎಸ್, ಬನ್ನಿ ಹಾಗೆ ರೂಮ್ ಟೂರ್ನ ನಿಮಗೆ ಶೇರ್ ಮಾಡ್ತೀನಿ. ನೋಡಿ ಮಳೆ ಬರ್ತದೆ. ಸ್ಟಾರ್ಟ್ ಆಗೋಯ್ತಲ್ವಾ? ಇಬ್ಬರದ್ದು ಔಟ್ಫಿಟ್. Ready for Twin Towers. Yes. ಚಲೋ. ಹಾಗೆ ನಿಮಗೆ ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ಈ ವಿಡಿಯೋದಲ್ಲಿ ನಾವು ಯಾವ ಪ್ಯಾಕೇಜ್ ತಗೊಂಡಿದ್ದು ಹಾಗೂ ಏನೇನು ಕಾಸ್ಟ್ ಆಯಿತು ಅಂತ ಎಷ್ಟು ನೆನಪಿದೆಯೋ ಅಷ್ಟು ನಾನು ಶೇರ್ ಮಾಡ್ಕೋತೀನಿ. ಸೊ ನಾವು ಚೂಸ್ ಮಾಡಿದಂಥ ಪ್ಯಾಕೇಜ್ ಬಂತು ಕೈರಾಲಿ ಪ್ಯಾಕೇಜ್ ಅಂತ ಹೇಳಿ. ಸೊ ಅವ್ರ ಡೀಟೇಲ್ಸ್ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅವ್ರ ಹತ್ರ ಚೆಕ್ ಮಾಡ್ಬೋದು. ನೀವು ಅವ್ರಿಗೆ ಕಾಲ್ ಅಥವಾ ವಾಟ್ಸಪ್ ಮೆಸೇಜಲ್ಲೇ ಅವರು ಜಾಸ್ತಿ ರಿಪ್ಲೈ ಮಾಡ್ತಾರೆ. ಅಲ್ಲಿ ನೀವು ನಿಮ್ಮ ಪಾಸ್ಪೋರ್ಟ್ನ ಅವ್ರಿಗೆ ಸೆಂಡ್ ಮಾಡಿದ್ರೆ ನಿಮ್ಗೆ ಯಾವ ಥರ ಪ್ಯಾಕೇಜ್ ಬೇಕು, ಲೈಕ್ 3 ಸ್ಟಾರ್ ಹೋಟೆಲ್, 5 ಸ್ಟಾರ್ ಹೋಟೆಲ್ ವಿತ್ ಸ್ವಿಮ್ಮಿಂಗ್ ಪೂಲ್, ಇದ್ರ ಮೇಲೆ ನಿಮ್ಮ ಪ್ಯಾಕೇಜ್ ಡಿಫರ್ ಆಗುತ್ತೆ. ಮತ್ತೆ ನೀವು ಎಷ್ಟು ಬೇಗ ಮಾಡ್ತೀರಾ ಅನ್ನೋದ್ರ ಮೇಲೂ ನಿಮ್ಮ ಏನು ಪ್ಯಾಕೇಜ್ ಕಾಸ್ಟ್ ಡಿಪೆಂಡ್ ಆಗುತ್ತೆ. ಸೊ ನಾವು ಬಂದು 4 ಮಂತ್ಸ್ ಬಿಫೋರ್ ಬುಕ್ ಮಾಡಿದ್ವಿ. ಮತ್ತೆ ಹಾಗೂ ನಾವು ತಗೊಂಡಿದ್ದು 3 ಸ್ಟಾರ್ ಹೋಟೆಲ್. ಸೊ ಬೇಸಿಕ್ ಆಗಿ ಕಂಫರ್ಟಬಲ್ ಆಗಿರಬೇಕು, ಸಾಕಷ್ಟಿದ್ರೆ ಅಂತ ಹೇಳಿ ನಾವು ಅದು ಚೂಸ್ ಮಾಡ್ಕೊಂಡ್ವಿ. ನಮಗೆ ಬಜೆಟ್ ಫ್ರೆಂಡ್ಲಿ ಇದ್ರೆ ಸಾಕು ಅಂತ ಹೇಳಿ. ಸೊ
ಈ ನಮ್ಮ ಒಂದು ಪ್ಯಾಕೇಜಲ್ಲಿ ಏನು ಇನ್ಕ್ಲೂಡ್ ಆಗಿತ್ತು ಅಂದರೆ ಬ್ರೇಕ್ಫಾಸ್ಟ್, ಅದಾದಮೇಲೆ ಗೈಡು ಮತ್ತು ನಾವು ಪ್ರೈವೇಟ್ ತೊಗೊಂಡಿದ್ವಿ ವ್ಯಾನು. ಸೊ ಅದಿಷ್ಟು ಇನ್ಕ್ಲೂಡ್ ಆಗಿ ನಮಗೆ ಒಬ್ಬೊಬ್ಬರಿಗೆ ಅಡಲ್ಟ್ಸ್ಗೆ 47 ಆಯಿತು. ಮಕ್ಕಳಿಗೆ 3 ಇಯರ್ಸ್ ಮತ್ತು 5 ಇಯರ್ಸ್ ಒಳಗಡೆ ಇರೋರಿಗೆ ಯಾವುದೇ ರೀತಿ ಪ್ಯಾಕೇಜ್ ಚಾರ್ಜಸ್ ಆಗಲ್ಲ. ಬಟ್ ಫ್ಲೈಟ್ ಚಾರ್ಜಸ್ ನಾವು ತಗೊಂಡಾಗ 27,000 ಆಗಿತ್ತು. ಸೊ 2 and 4 ಫ್ಲೈಟ್ ಎರಡೂ ಸೇರಿ 27,000 ಆಗಿತ್ತು ಚಿಂಕುಗೆ. ನೆಕ್ಸ್ಟ್ ಲಂಚ್ ಮತ್ತು ಡಿನ್ನರ್ಗೆ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹಾಗೆ ಶೇರ್ ಮಾಡ್ಕೊತಾ ಬರ್ತೀನಿ. ಸೊ ನಾವು ಅಲ್ಲಿ ಪ್ರತಿಯೊಂದು ಹೋಟೆಲಲ್ಲಿ ಎಷ್ಟು ಖರ್ಚಾಯಿತು ಅಂತ ನಿಮ್ಗೆ ಶೇರ್ ಮಾಡ್ತೀನಿ. ಇವತ್ತು ಟ್ವಿನ್ ಟವರ್ಸ್ನ ಕವರ್ ಮಾಡ್ತಿದ್ದೀವಿ. ಸೊ ಲಂಚ್ ಮಾಡಬೇಕಿತ್ತು, ಆಗಿಲ್ಲ ಟೈಮು. ಸೊ ಈಗ ನಾವೇನು ಮಾಡ್ತಿದ್ದೀವಿ, ಮ್ಯಾಂಗೋ ಸ್ಪೈಸ್ ಅಂತ ಇಲ್ಲಿ ಒಂದು ಹೋಟೆಲ್ ಸಜೆಸ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಲಂಚ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಬಟ್ ಈಗ 4:30 ಆಗಿದೆ. ಈಗ ಲಂಚ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಲೇಟಾಗಿ. ಲಂಚ್ ಮಾಡಿಕೊಂಡು ನಾವು ನೆಕ್ಸ್ಟು ಟ್ವಿನ್ ಟವರ್ಸು ಮತ್ತು ಸಲಮನ್ ಬ್ರಿಡ್ಜ್ ಎರಡೂ ನಿಮಗೆ ಹಾಗೆ ಶೇರ್ ಮಾಡ್ತೀನಿ. ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ನಿಮಗೆ ಅದರ ಕಾಸ್ಟ್ ಮತ್ತು ಪ್ಯಾಕೇಜ್ ಡೀಟೇಲ್ಸು ಸಹ ನಾನು ಶೇರ್ ಮಾಡ್ತೀನಿ. ಈ ವ್ಯೂನಲ್ಲಿರೋದು ಸೆಂಟ್ರಲ್ ಮಾರ್ಕೆಟ್ ಅಂತ. ಸೊ ಈ ಸೆಂಟ್ರಲ್ ಮಾರ್ಕೆಟಲ್ಲಿ ನಿಮಗೆ ಚೆನ್ನಾಗಿರೋ ಐಟಮ್ಸ್ ಸಿಗುತ್ತೆ ಶಾಪಿಂಗಿಗೆಲ್ಲ. ಅಂದರೆ ನಾವು ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಏನಾದ್ರು ತೊಗೋಬೇಕು ಅಂದರೆ ಇಲ್ಲಿ ಚೆನ್ನಾಗಿರುತ್ತೆ. ಬಟ್ ಇಲ್ಲಿಂದ ನಿಮಗೆ ಸ್ವಲ್ಪ ಇನ್ನೂ ಕಮ್ಮಿ ರೇಟಿಗೆ ಬೇಕು ಬ್ಯಾಗ್ಸು, ಟೀ ಶರ್ಟ್ಸು ಅವೆಲ್ಲ ಅಂದರೆ ನಾವು ಚೈನಾ ಮಾರ್ಕೆಟ್ ಫಸ್ಟ್ ತೋರಿಸಿದ್ನಲ್ವ, ಅಲ್ಲಿ ತೊಗೊಂಡ್ರೆ ನಿಮ್ಗೆ ಇನ್ನೂ ಕಮ್ಮಿಗೆ ಸಿಗುತ್ತೆ. ಬಟ್ ಅದು ಬ್ಯಾಗ್ ಮತ್ತು ಟೀ ಶರ್ಟ್ ಬಿಟ್ಟು ಬೇರೆ ಏನಾರು ಐಟಮ್ಸ್ ತೊಗೋತೀವಿ ಅಂದರೆ ಇಲ್ಲಿ ಸೆಂಟ್ರಲ್ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿದೆ, ಯೂನಿಕ್ ಐಟಮ್ಸ್ ಸಿಗುತ್ತೆ ನಿಮಗೆ. ಸೊ ನಾನು ಹೇಳಿದ್ದು ಮ್ಯಾಂಗೋ ಸ್ಪೈಸ್ ಹೋಟೆಲ್ ಇದ್ದೇನೆ. ಸೊ ಇರೋದ್ರಲ್ಲಿ ಅಲ್ಲಿ ನಮ್ಗೆ ಹತ್ತಿರ ಇದ್ದಿದ್ದು ಮತ್ತು ಚೆನ್ನಾಗಿದ್ದಿದ್ದು ಹೋಟೆಲ್ ಅಂದರೆ ಇದ್ದೇನೆ. ಬಟ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಇದೆ. ನಾವು ಲೈಕ್ ಈಗ 4 ಡೇಸ್ ಇರ್ತೀವಿ ಅಂದರೆ ಒಂದು 2 ಡೇಸ್ ಅಲ್ಲಿ ತಿನ್ಬೋದು. ಇನ್ನು ಮಿಕ್ಕಿದ್ದು ಟೈಮಲ್ಲಿ ಸ್ವಲ್ಪ ಬೇರೆ ಕಟ್ ಡೌನ್ ಮಾಡಿಕೊಂಡು ನಾವು ಚೂಸ್ ಮಾಡಬೇಕು. ಯಾಕಂದರೆ ಸ್ವಲ್ಪ ಇಲ್ಲಿ ಎಕ್ಸ್ಪೆನ್ಸಿವು, ಬಟ್ ಟೇಸ್ಟ್ ನಮಗೆ ಸ್ವಲ್ಪ ಚೆನ್ನಾಗಿರಬೇಕು ನಮ್ಮ ಇಂಡಿಯನ್ ಸ್ಟೈಲ್ದು ಅಂದಾಗ ಮ್ಯಾಂಗೋ ಸ್ಪೈಸಸ್ ಬೆಸ್ಟ್ ಅನ್ನಿಸ್ತು ನನಗೆ. ಟೇಸ್ಟ್ ವೈಸ್ ಎಲ್ಲ ಪರವಾಗಿಲ್ಲ. ಬಟ್ ಏನಂದರೆ ನಮಗೆ 1 ಪೈನಾಪಲ್ ಜ್ಯೂಸು, 1 ಗೀ ರೈಸ್, 1 ಚಿಕನ್ 65 ನಾನು ಚಿಂಕು ತೊಗೊಂಡಿದ್ದು. ಇಷ್ಟಕ್ಕೂ ಸೇರಿ 45 RM ಆಯಿತು. ಸೊ ಇದು ನಮ್ಮ ಬಜೆಟ್ನ ಮೀರಿ ಹೋಗ್ತಾ ಇತ್ತು. ಹಾಗಾಗಿ ನಾವು 1 ಟೈಮ್ ಅಷ್ಟೇ ಇಲ್ಲಿ ಊಟ ಮಾಡೋಕ್ಕಾಗಿದ್ದು. ಮಿಕ್ಕಿದ ಟೈಮು ನಾನು ಬೇರೆ ಕಡೆ ಹೋದ್ವಿ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಯಾಕಂದರೆ 1 ಟೈಮ್ ನಾವು ಸ್ವಲ್ಪ ಜಾಸ್ತಿ ಸ್ಪೆಂಡ್ ಮಾಡಿದಾಗ ನೆಕ್ಸ್ಟ್ ಟೈಮ್ ನಾವು ಏನು ಮಾಡಬೇಕು, ಅಲ್ಲಿ ಡಿನ್ನರ್ಗೆ ಲೈಕ್ 10 ಅಥವಾ 11 RM ಒಳಗಡೆನೇ ಮಾಡೋಕ್ಕಾಗತ್ತಾ ಅಂತ ನಾವು ಟ್ರೈ ಮಾಡಬೇಕು. ಸೊ ಆ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಸ್ವಲ್ಪ ಬಜೆಟ್ ನಮಗೇನಿತ್ತು ಆ ಲಿಮಿಟ್ಸಲ್ಲೇ ನಾವು ಖರ್ಚನ್ನ ಮಾಡಿಕೊಂಡು ಬಂದ್ವಿ. ಕೆಳಗಡೆ ಮಾಡಿ ಇನ್ನೊಂಚೂರು. ಹೈಫೈ ನೇಮ್ ಹೇಳು, ನಿನ್ನ ನೇಮ್. ಬ್ಯಾಂಗ್ಳೂರ್, ಇಂಡಿಯಾ. Is India in Bangalore or Bangalore in India? Bangalore is in India. ಜಾಸ್ತಿ ಓಡ್ಬೇಡ, ಸಾಕು. ಈ ಕಡೆ ಅಂಕಲ್ ಕೇಳು ಗೊತ್ತಿಲ್ಲ. ಯಾರಿದು ಅಂತ ಕೇಳಬೇಕು. ಮತ್ತೆ ಬರಕ್ಕಾಗಲ್ಲ.
ಇಲ್ಲಿನ ಫೇಮಸ್ ಫ್ರೂಟ್ ಇದು ಡುರೈನ್ ಅಂತ ಹೇಳಿ. ಬಟ್ ಇದು ತಿನ್ನಕ್ಕಾಗ್ಲಿ ಸ್ಮೆಲ್ ಆಗ್ಲಿ ನಮ್ ಜಾಕ್ ಫ್ರೂಟ್ ತರ ಅಂತೂ ಇರೋದೇ ಇಲ್ಲ. ಬಟ್ ಟ್ರೈ ಮಾಡೋರು ಟ್ರೈ ಮಾಡ್ಬೋದು. ನಮ್ಮ ಫ್ರೆಂಡ್ ತಗೋತಾ ಇದ್ದಾರೆ ನೋಡಿ ಅಲ್ಲಿ. ಬಟ್ ಅವ್ರಿಗೆ ಒಂಚೂರು ಇಷ್ಟ ಆಗಿಲ್ಲ. ಮತ್ತೆ ನನ್ನ ಸಿಸ್ಟರ್ ಹೋಗಿದ್ರು, ಅವರು ತಗೊಂಡಿದ್ರಂತೆ. ಸೊ ಅವ್ರಿಗೂ ಇಷ್ಟ ಆಗಿಲ್ಲ. ಬಟ್ ಸ್ಮೆಲ್ಲು ಅಷ್ಟೇ ಒಂಚೂರು ಚೆನ್ನಾಗಿರಲ್ಲ. ಸೊ ಟೇಸ್ಟ್ ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋರು ತಗೊಂಡು ನೋಡಿ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂದರೆ ನನ್ನ ಪ್ರಕಾರ ತಗೊಳಕ್ ಹೋಗ್ಬೇಡಿ. ಸೊ ಎಸ್, ಇಲ್ಲಿ ನಮ್ಮ ಚಿಕ್ಕಪೇಟೆ ಥರ ಒಂದು ಶಾಪಿಂಗ್ ಅಥವಾ ತಿನ್ನೋದಕ್ಕೆ ಎಲ್ಲ ಈ ಥರ ಫುಡ್ ಸ್ಟ್ರೀಟ್ ಥರ ಮಾಡಿರ್ತಾರೆ. ಬಟ್ ಇಲ್ಲೇನು ತಿನ್ನಕ್ಕೂ ಹೋಗ್ಬೇಡಿ, ಶಾಪಿಂಗು ಮಾಡಬೇಡಿ. ಜಸ್ಟ್ ನೀವು ಸುಮ್ಮನೆ ವಿಂಡೋ ಶಾಪಿಂಗ್ ಥರ ಮಾಡ್ಕೊಂಬರ್ಬೋದು ಅಷ್ಟೇ. ಇಲ್ಲೆಲ್ಲ ಕಾಸ್ಟ್ಲಿ ಹೇಳ್ತಾರೆ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ. ಇಲ್ಲಿ ಜಸ್ಟ್ ಹೋಗಿ ನೋಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಡು ಬನ್ನಿ. ನೀವೇನೇ ಶಾಪಿಂಗ್ ಮಾಡಬೇಕು ಅಂದ್ರೂ ನೀವು, ನಾನು ಹೇಳಿದ್ನಲ್ವಾ ಫಸ್ಟೇ, ಅಲ್ಲಿ ಚೈನಾ ಮಾರ್ಕೆಟ್ ಮತ್ತೆ ಸೆಂಟ್ರಲ್ ಮಾರ್ಕೆಟ್ ಅಂತ ಇರುತ್ತೆ. ಸೊ ಅಲ್ಲೇನೆ ಶಾಪಿಂಗ್ ಮಾಡಿ, ಕಮ್ಮಿ ಇರುತ್ತೆ. ಸೊ ಇದು ನಾವು ಚೈನಾ ಟೌನಿಗೆ ಬಂದಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಎಕ್ಸ್ಪ್ಲೋರ್ ಮಾಡಿ. ಅದೇ ಬೇಕಾ? ನಾವೀಗ ರೀಚ್ ಆಗಿದ್ದು ಇಷ್ಟು ದಿನ ವೇಟ್ ಮಾಡ್ತಿದ್ದಂತಹ ಒಂದು ಸ್ಪಾಟ್, ಅದೇ ಟ್ವಿನ್ ಟವರ್ಸ್. ನೋಡಿದ ತಕ್ಷಣ ಆಗೋ ಫೀಲಿಂಗ್ ಬೇರೆ ಅನ್ಕೊಳ್ಳಿ. ಸಖತ್ ಒಂಥರ ಮೈಂಡ್ ಬ್ಲೋಯಿಂಗ್ ಫೀಲಿಂಗ್ ಅಂತಾರಲ್ವಾ, ಅದು ಆಗುತ್ತೆ ನೋಡಿದ ತಕ್ಷಣನೇ. ನಾನು ಜಸ್ಟ್ ಫೋಟೋದಲ್ಲಿ ನೋಡುವಾಗ ಅನ್ಕೊಳ್ತಾ ಇದ್ದೆ, ಏನು ಬಿಲ್ಡಿಂಗ್ ಅಷ್ಟೇ ಅಲ್ವಾ ಏನು ಅಂತ. ಬಟ್ ಅದು ನೋಡಿದಾಗ ಆಗೋ ಫೀಲಿಂಗ್ ಇದೆಯಲ್ಲ, ನಿಜವಾಗ್ಲೂ ಅದು ಒಂಥರ ಮೈಂಡ್ ಬ್ಲೋಯಿಂಗ್. ಆ ವರ್ಡ್ಗೆ ಆ್ಯಕ್ಚುಯಲ್ ಫೀಲಿಂಗ್ ಬರುತ್ತೆ ನಮಗೆ. ಅದಾದಮೇಲೆ ಎಸ್ ಆ್ಯಸ್ ಯೂಶುವಲ್ ಫೋಟೋಶೂಟ್ಸ್, ಚೆನ್ನಾಗಿ ಫೋಟೋಶೂಟ್ ಮಾಡಿಸ್ಕೊಂಡ್ವಿ. ಬಟ್ ಇಲ್ಲಿ ಇವರು ಫೋಟೋಗ್ರಾಫರ್ಸ್ ಹತ್ರ ತುಂಬ ಹುಷಾರಾಗಿರಿ. ಅವರು ಶೇರ್ ಮಾಡ್ತೀವಿ ಅಂತಾರೆ ಫೋಟೋಸ್, ಆಮೇಲೆ ಶೇರ್ ಮಾಡೋದಿಲ್ಲ. ಸೊ ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಸೊ ನಮಗೂ ಒಂದೆರಡು ಫೋಟೋ ಅವ್ರು ಶೇರ್ ಮಾಡಲಿಲ್ಲ. ನಾವು ಅಲ್ಲಿ ಪಾಪ ಒಳಗೆ ಸ್ಟಾರ್ಟ್ ಮಾಡ್ಬಿಟ್ಟ. ನನಗೆ ಸೆಕೆ ಬೇರೆ ತುಂಬ ಆಗ್ತಿತ್ತು. ಸೊ ಅವನು ಒಳಗೆ ಸ್ಟಾರ್ಟ್ ಮಾಡ್ಬಿಟ್ಟ, ನಿದ್ದೆ ಬೇರೆ ಸರಿಯಾಗಿ ಆಗಿರಲಿಲ್ಲ ಅಂತ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಇಲ್ಲಿ ಕಳ್ಳರ ಕಾಟ ತುಂಬ ಜಾಸ್ತಿ ಇದೆ. ಸೊ ಆ ಸ್ಟೋರಿನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈಗ ಹೋಟೆಲ್ ರೀಚ್ ಆದ್ವಿ. ಸೊ ಊಟಕ್ಕೆ ಹೋಗಬೇಕು. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಿಮಗೆ. ಹಾಗೆ ಮಲೇಷ್ಯಾ ಸೀರೀಸ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.